ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೀನರಿಗೆ ಕೃಪೆ. ಅದಕ್ಕೆ ಆಧಾರವಾಗಿ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ನಮ್ಮ ದೇವರು ದೀನರಿಗೆ ಕೃಪೆಯನ್ನು ಅನುಗ್ರಹಿಸುವಂಥ ದೇವರು. ಸತ್ಯವೇದದಲ್ಲಿ ಹಲವೆಡೆ ದೇವರು ದೀನರಿಗೆ ಮತ್ತು ತಾಳ್ಮೆ ಉಳ್ಳವರಿಗೆ ಕೃಪೆಯನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ. 1 ಪೇತ್ರ 5ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತೇವೆ, ದೇವರು ಅಹಂಕಾರಿಗಳನ್ನು ಎದುರಿಸ್ತಾರಂತೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರಂತೆ. ಕೀರ್ತನೆ 138 6ನೇ ವಚನದಲ್ಲಿ ನೋಡ್ತೇವೆ, ಯೆಹೋವನು ಮಹೋನ್ನತನು, ಆತನು ದೀನರನ್ನು ಲಕ್ಷಿಸುತ್ತಾನೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 34ನೇ ವಚನದಲ್ಲಿ ನೋಡ್ತೇವೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. ನೋಡ್ರಿ, ಕೃಪೆ ಎಂಬುದು ಒಂದು ನದಿಯಂತೆ. ಈ ನದಿ ಯಾವಾಗಲೂ ಆ ತಗ್ಗಿನ ಕಡೆ ಹರಿದು ಬರುವುದು, ದಿಣ್ಣೆಯ ಕಡೆ ಹರಿದು ಬರುವುದಿಲ್ಲ. ಅದೇ ವಿಧದಲ್ಲಿ ದೇವರ ಕೃಪೆ ಅಹಂಕಾರಿಗಳಿಗೆ ಸಿಕ್ಕುವುದಿಲ್ಲ, ದೀನರಿಗೆ ಕೃಪೆ ತೋರಿಸಲ್ಪಡುತ್ತದೆ. ತಗ್ಗು ಎಂಬುದು ತಾಳ್ಮೆಯುಳ್ಳ ಹೃದಯ. ತಾಳ್ಮೆಯುಳ್ಳ ಹೃದಯದ ಕಡೆಗೆ ದೇವರ ಕೃಪೆ ಎಂಬಂಥ ನದಿ ಓಡಿ ಬಂದು ಅವರನ್ನು ಆವರಿಸಿಕೊಳ್ಳುತ್ತದೆ. ಎಷ್ಟರ ಮಟ್ಟಿಗೆ ನೀವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳುವಿರೋ ಅಷ್ಟರ ಮಟ್ಟಿಗೆ ಕೃಪೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಅದೇ ವೇಳೆಯಲ್ಲಿ ಕರ್ತನು ಅಹಂಕಾರಿಗಳನ್ನು, ಹೆಮ್ಮೆ ಉಳ್ಳವರನ್ನು ಕುರಿತು ಎಚ್ಚರಿಕೆ ನೀಡುವುದನ್ನು ಮರೆಯಲಿಲ್ಲ. ಹೆಮ್ಮೆ ಉಳ್ಳವರನ್ನು ದೇವರು ಎದುರಿಸಿ ನಿಲ್ಲುತ್ತಾರಂತೆ. ಅದು ಮಾತ್ರವಲ್ಲ, ಪ್ರಧಾನ ದೂತನಾಗಿದ್ದ ಲೂಸಿಫರ್ ಪರಲೋಕದಿಂದ ತಳ್ಳಲ್ಪಟ್ಟದ್ದು, ಸೈತಾನನಾಗಿ ಮಾರ್ಪಟ್ಟದ್ದು ಅವನ ಅಹಂಕಾರದಿಂದ, ಅವನ ಹೆಮ್ಮೆಯಿಂದ. ನೋಡ್ರಿ, ನೆಬೂಕದ್ನೆಚ್ಚರನ ಹುಲ್ಲನ್ನು ಮೇಯ್ದು ಮನುಷ್ಯರಿಂದ ತಳ್ಳಲ್ಪಟ್ಟದ್ದು ಅಹಂಕಾರದಿಂದ. ಆದುದರಿಂದ ಹೆಮ್ಮೆಯೋ, ಗರ್ವವೋ, ಅಹಂಕಾರವೋ, ಕಹಿಯೋ ಎಂದಿಗೂ ನಮ್ಮನ್ನು ಆಳ್ವಿಕೆ ಮಾಡದಂತೆ ನಾವು ಜಾಗೃತೆ ವಹಿಸಬೇಕು. ಒಂದು ದಿನ ಫರೋಹನನ್ನು ನೋಡಿ ಮೋಶೆ, ನೀನು ನಿನ್ನನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳದೆ ಇರುವುದು ಇನ್ನು ಎಲ್ಲಿಯವರೆಗೆಂಬುದಾಗಿ ಮೋಶೆ ಕೇಳಿದ. ನೋಡ್ರಿ, ತಗ್ಗಿಸಿಕೊಳ್ಳಲು ಮನಸ್ಸಿಲ್ಲದೆ ಇದ್ದ ಫರೋಹನನು 10 ಬಾಧೆಗಳನ್ನು, ದೇವ ಕೋಪವನ್ನು, ನ್ಯಾಯ ತೀರ್ಪನ್ನು ಸಂಧಿಸಬೇಕಾಯಿತು. ದೇವಜನರೇ, ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಡ್ರಿ, ಕಣ್ಣೀರಿನೊಂದಿಗೆ ಪ್ರಾರ್ಥಿಸಿರಿ, ತಾಳ್ಮೆಯಿಂದ ದೇವರನ್ನು ಹುಡುಕಿರಿ, ನಿಶ್ಚಯವಾಗಿ ದೇವರ ಆಶೀರ್ವಾದ ನಿಮಗೆ ಉಂಟಾಗುತ್ತದೆ. ಒಂದು ನದಿಯನ್ನು ಅಥವಾ ಹೊಳೆಯನ್ನು ತೆಗೆದುಕೊಳ್ಳ್ರಿ, ಅದು ಉಬ್ಬಾದ ಸ್ಥಳವನ್ನು ನೋಡಿ ಹರಿಯುವುದಿಲ್ಲ, ತಗ್ಗಾದ ಸ್ಥಳವನ್ನು ನೋಡಿ ಹರಿಯುತ್ತದೆ. ತಗ್ಗಾದ ಸ್ಥಳಕ್ಕೆ ಹರಿದು ಬಂದು ಅಲ್ಲಿ ಮರಳನ್ನು ಶೇಖರಿಸಿಡುವುದು, ತಗ್ಗಾದ ಸ್ಥಳವು ಬಹಳ ಸಮೃದ್ಧಿಯಾಗಿರುವುದು. ಹೌದು, ತಗ್ಗಿಸಿಕೊಳ್ಳುವವರನ್ನು ದೇವರು ಮೇಲಕ್ಕೆತ್ತುತ್ತಾರೆ, ತಗ್ಗಿಸಿಕೊಳ್ಳುವವರಿಗೆ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾರೆ. ನಡೆದ ಒಂದು ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಾರಿ ಸಾಧು ಸುಂದರ್ ಸಿಂಗ್ರವರು ಇಂಗ್ಲೆಂಡ್ನಲ್ಲಿ ಪ್ರಯಾಣಿಸುತ್ತಿರುವಾಗ ಒಬ್ಬ ಸಹೋದರಿ, ನಿಮಗೇನು, ನೀವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಂತರ ನೀವು ಆತನ ಸೇವೆ ಮಾಡುತ್ತಾ ಇರುವುದರಿಂದ ನಿಮಗೆ ಹೊಗಳಿಕೆ ಇದೆ, ನಿಮಗೆಲ್ಲ ಕಾರ್ಯಗಳು ಸಂಧಿಸಲ್ಪಡುತ್ತದೆ ಎಂಬುದಾಗಿ ಆ ಸಹೋದರಿ ಹೇಳಿದರು. ಆಗ ಸುಂದರ್ ಸಿಂಗ್ರವರು ಆ ಸಹೋದರಿ ಬಳಿಯನ್ನು ನೋಡಿ ಹೇಳಿದರು, ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನು ಹೊತ್ತು ಸಾಗುತ್ತಿರುವ ಕತ್ತೆ ನಾನು. ಅಂದು ಕ್ರಿಸ್ತನನ್ನು ಹೊತ್ತುಕೊಂಡ ಕತ್ತೆಯನ್ನು ಸಹ ಜನರು ಸ್ವಾಗತಿಸಿದರು. ಆಗ ಕತ್ತೆ ತನಗೂ ಮಹಿಮೆ ಸಲ್ಲಿಸುತ್ತಾ ಇದ್ದಾರೆ ಎಂಬುದಾಗಿ ಭಾವಿಸಿದರೆ ಅದು ಎಷ್ಟು ಮೂರ್ಖತನವೋ, ಅದೇ ರೀತಿ ಈಗ ನನಗೆ ಸಿಗುವ ಮಾನ ಮರ್ಯಾದೆಗಳು, ಹೊಗಳಿಕೆ, ಗೌರವ ಎಲ್ಲವೂ ನನಗೆ ಎಂದು ಭಾವಿಸಿದರೆ ನಾನು ಒಬ್ಬ ಮೂರ್ಖನಾಗಿ ಇರುವೆನು. ಕ್ರಿಸ್ತನನ್ನು ನಾನು ಹೊತ್ತುಕೊಂಡಿದ್ದರಿಂದಲೇ ಸ್ತೋತ್ರ, ಈ ಹೊಗಳಿಕೆ, ಈ ಅಂತಸ್ತು, ಈ ಎಲ್ಲ
ಕಾರ್ಯಗಳು ನನಗೆ ದೊರಕುತ್ತಾ ಇದೆ. ನಾನು ಬರೀ ಕತ್ತೆ ಯೇಸುವನ್ನು ನಾನು ಹೊತ್ತುಕೊಂಡಿದ್ದೇನೆಂಬುದಾಗಿ ತಾಳ್ಮೆಯಿಂದ ಉತ್ತರಿಸಿದರಂತೆ. ಪ್ರೀತಿಯುಳ್ಳ ದೇವಜನರೇ, ಅದೇ ವಿಧದಲ್ಲಿ ನಾವು ಸಹ ತಾಳ್ಮೆಯುಳ್ಳವರಾಗಿ ಜೀವಿಸೋಣ. ತಾಳ್ಮೆಯುಳ್ಳ ಪಾತ್ರೆಗಳನ್ನು ಕರ್ತನು ಸ್ತೋತ್ರ ಈ ದಿನಗಳಲ್ಲಿ ಎದುರು ನೋಡುತ್ತಾ ಇದ್ದಾರೆ. ನಮ್ಮ ಕುಲದ ಬಗ್ಗೆ, ನಮ್ಮ ಆಸ್ತಿಯ ಬಗ್ಗೆ, ಅಂತಸ್ತು ಬಗ್ಗೆ ನಾವು ಹೆಮ್ಮೆ ಪಡಬಾರದು. ಎಲ್ಲವೂ ಕರ್ತನು ಕೊಟ್ಟದ್ದು. ಆದುದರಿಂದ ದೇವರು ನಮ್ಮನ್ನು ಅಧಿಕವಾಗಿ ಆಶೀರ್ವದಿಸುವಾಗ ನಾವು ತಗ್ಗಿಸಿಕೊಳ್ಳಬೇಕು, ಕರ್ತನನ್ನು ಮಹಿಮೆಪಡಿಸಬೇಕು. ಆಗ ಕರ್ತನು ಇನ್ನೂ ಅದ್ಭುತವಾಗಿ ನಮ್ಮ ಜೀವಿತವನ್ನು ಆಶೀರ್ವದಿಸುತ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ದೇವರನ್ನು ದೃಷ್ಟಿಸಿ ಹೇಳಿ, ಸ್ವಾಮಿ, ನೀನು ದೀನರಿಗೆ, ತಾಳ್ಮೆಯುಳ್ಳವರಿಗೆ ನೀನು ಕೃಪೆಯನ್ನು ಅನುಗ್ರಹಿಸುವ ದೇವರು. ಅಪ್ಪ ದೇವರೇ, ನನ್ನ ಜೀವಿತದಲ್ಲಿ ನಿನ್ನ ಕೃಪೆಯನ್ನು ಕೊಡ್ರಪ್ಪ. ದೇವರೇ, ನನ್ನ ಜೀವಿತದಲ್ಲಿ ಗರ್ವ, ಹೆಮ್ಮೆ ದೇವರೇ ಯಾವುದು ಬರಬಾರ್ದಪ್ಪ. ನಿನ್ನ ಕೃಪೆಯನ್ನು ಅದು ಹೊಂದಿಕೊಳ್ಳಲಾರದಂತೆ ಮಾಡುತ್ತದೆ. ದೇವರೇ, ನಾನು ತಾಳ್ಮೆಯಿಂದ ನಿನ್ನ ಕೃಪೆಯನ್ನು ಅನುದಿನವೂ ಹೊಂದಿಕೊಳ್ಳಬೇಕಪ್ಪ. ನಿನ್ನ ಕೃಪೆ ಇಲ್ಲದೆ ನಮಗೆ ಜೀವಿಸಲು ಸಾಧ್ಯವಿಲ್ಲ ಸ್ವಾಮಿ. ನೀವು ನಮ್ಮನ್ನು ಆಳ್ವಿಕೆ ಮಾಡ್ರಿ. ವಿಶೇಷವಾಗಿ ವಿಡಿಯೋನ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ. ಈ ದಿವಸ ಅವರಿಗೆ ಜಯಕರವಾದ ದಿನವಾಗಿರಲಿ. ಈ ದಿವಸ ಅವ್ರು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರೇ ನಿನ್ನ ಪ್ರಸನ್ನತೆ ಅವರ ಜೊತೆಯಲ್ಲಿ ಇರಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಒಪ್ಪಿಸಿಕೊಡ್ತವೆ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ತಾಳ್ಮೆಯಿಂದ ದೀನರಾಗಿರೋಣ. ಕರ್ತನ ಕೃಪೆ ನಿಮಗುಂಟಾಗ್ತದೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.